disaccharides. You have already read that disaccharides on hydrolysis with dilute acids or enzymes yield two molecules of either the same or different monosaccharides. ನಮಗೆ ಗೊತ್ತಿದೆ ಡೈಸ್ಯಾಕರೈಡ್ಸ್ ಅಂದ್ರೆ ಎರಡು ಮೊನೊಸ್ಯಾಕರೈಡ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಡೈಸ್ಯಾಕರೈಡ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಯಾವ್ದನ್ನು ಉಪಯೋಗಿಸಿಕೊಂಡು ಡೈಲ್ಯೂಟ್ ಆಸಿಡ್ಸ್, ಡೈಲ್ಯೂಟ್ HCl, ಡೈಲ್ಯೂಟ್ H2SO4 ಅಥವಾ ಎಂಜೈಮ್ ಅನ್ನು ಉಪಯೋಗಿಸಿಕೊಂಡು ನಾವು ಹೈಡ್ರಾಲಿಸಿಸ್ ಮಾಡಿದ್ದೇ ಆಗಿದ್ರೆ ಡೈಸ್ಯಾಕರೈಡ್ ಮಾಲಿಕ್ಯೂಲ್ ಎರಡು ಮೊನೊಸ್ಯಾಕರೈಡ್ ಯೂನಿಟ್ಸ್ ಅನ್ನ ಕೊಡುತ್ತೆ. ಸೇಮ್ ಮೊನೊಸ್ಯಾಕರೈಡ್ ಯೂನಿಟ್ಸ್ ಅನ್ನ ಕೊಡಬಹುದು ಅಥವಾ ಎರಡು ಡಿಫರೆಂಟ್ ಮೊನೊಸ್ಯಾಕರೈಡ್ ಯೂನಿಟ್ಸ್ ಅನ್ನ ಕೊಡಬಹುದು. ದಿ ಟೂ ಮೊನೊಸ್ಯಾಕರೈಡ್ಸ್ ಆರ್ ಜಾಯಿನ್ ಟುಗೆದರ್. ಎರಡು ಮೊನೊಸ್ಯಾಕರೈಡ್ ಯೂನಿಟ್ಸ್ ಡೈಸ್ಯಾಕರೈಡ್ ಯಾವ ತರ ಜಾಯಿನ್ ಆಗಿರುತ್ತೆ ಅಂದ್ರೆ ದಿ ಟೂ ಮೊನೊಸ್ಯಾಕರೈಡ್ಸ್ ಆರ್ ಜಾಯಿನ್ ಟುಗೆದರ್ ಬೈ an oxide linkage formed by the loss of water molecule. Such linkage between two monosaccharide units through oxygen atom is called glycosidic linkage. What is glycosidic linkage? ಅಂದ್ರೆ ಅರ್ಥ ಏನು ಅಂದ್ರೆ ನಮಗೆ ಗೊತ್ತಿದೆ ಒಂದು ಡೈಸ್ಯಾಕರೈಡ್ ಅಂದ್ರೆ ಎರಡು ಮೊನೊಸ್ಯಾಕರೈಡ್ ಯೂನಿಟ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ ಅರ್ಥ. ಎರಡು ಮೊನೊಸ್ಯಾಕರೈಡ್ ಯೂನಿಟ್ ಯಾವ ತರ ಜಾಯಿನ್ ಆಗಿರುತ್ತೆ ಅಂದ್ರೆ ಆಕ್ಸೈಡ್ ಲಿಂಕೇಜ್ ಇಂದ ಜಾಯಿನ್ ಆಗಿರುತ್ತೆ ಥ್ರೂ ಆಕ್ಸಿಜನ್ ಆಟಮ್. ಆಕ್ಸಿಜನ್ ಆಟಮ್ ಹೆಂಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು OH ಮತ್ತೊಂದು ಮೊನೊಸ್ಯಾಕರೈಡ್ ನ OH ಸೇರ್ಕೊಳ್ತವೆ. OH ಆಗುತ್ತಲ್ಲ ಅದ್ರಲ್ಲಿ H2O ಹೋಗುತ್ತೆ. OH ಅಂದ್ರೆ ಎರಡು ಆಕ್ಸಿಜನ್ ಆಟಮ್ ಎರಡು ಹೈಡ್ರೋಜನ್ ಆಟಮ್ ಇರುತ್ತಲ್ವಾ, ಅದ್ರಲ್ಲಿ ವಾಟರ್ ಮಾಲಿಕ್ಯೂಲ್ ಹೋಗುತ್ತೆ. ಎರಡು H ಒಂದು ಆಕ್ಸಿಜನ್ ಹೋಗುತ್ತೆ, ಉಳಿದಿದ್ದೇನೋ ಒಂದು ಆಕ್ಸಿಜನ್ ಹಾಗೆ ಉಳ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಆಕ್ಸೈಡ್ ಲಿಂಕೇಜ್. Such a linkage between two monosaccharide units, oxide glycosidic linkage ಅಂದ್ರೆ it is an oxide linkage between two monosaccharide units through oxygen atom is called glycosidic linkage ಅಂತ ಕರಿತೀವಿ. In disaccharides, if the reducing groups of monosaccharides, that is aldehydic or ketonic groups, are bonded, these are non-reducing sugars. Example, sucrose. On the other hand, sugars in which these functional groups are free are called reducing sugars. For example, maltose and lactose. First one is sucrose. One of the common disaccharide is sucrose, which on hydrolysis gives equimolar mixture of D plus glucose and D minus fructose. It is made up of sucrose is a disaccharide. It is made up of D plus glucose and D minus fructose. ಗೊತ್ತಾಯ್ತು ಅಂದ್ರೆ ಸುಕ್ರೋಸ್ ಅನ್ನು ಹೈಡ್ರಾಲಿಸಿಸ್ ಮಾಡಿದ್ರೆ ಒಂದು ಮಾಲಿಕ್ಯೂಲ್ ಒಂದು ಗ್ಲೂಕೋಸ್ ಮತ್ತೊಂದು ಫ್ರಕ್ಟೋಸ್ ಯೂನಿಟ್ ಬಂತು. ಓಕೆ, ಇಲ್ಲಿ ನೋಡಿ ಸ್ಟ್ರಕ್ಚರ್ ನೋಡಿ ಗೊತ್ತಾಗುತ್ತೆ. These two monosaccharides are held together by glycosidic linkage. ಇಲ್ಲಿ ನೋಡಿ ಆಲ್ಫಾ ಡಿ ಗ್ಲೂಕೋಸ್ ಲೆಫ್ಟ್ ಇರೋದು, ರೈಟ್ ಇರೋದು ಬೀಟಾ ಡಿ ಫ್ರಕ್ಟೋಸ್. ಅವೆರಡು ಲಿಂಕ್ ಯಾವ ತರ ಆಗಿದೆ ನೋಡಿ, ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ನಾನು ಬಾಂಡ್ ಆಗಿ ತೋರಿಸ್ತಾ ಹೋಗಿದ್ದೆ ನೋಡಿ. ಗ್ಲೈಕೋಸೈಡಿಕ್ ಲಿಂಕೇಜ್ ಆ ಬಾಕ್ಸ್ ಇದೆ ನೋಡಿ, ಹೌದಲ್ವಾ? ಗ್ಲೈಕೋಸೈಡಿಕ್ ಲಿಂಕೇಜ್ ಅವೆರಡು ಹೆಂಗ್ ಸೇರ್ಕೊಂಡು ಬಂದ್ರೆ ಇಲ್ಲಿ HOH ಇತ್ತು, ಅಲ್ಲಿ CH2OH ಇತ್ತು ಕೆಳಗಡೆ, ಅಲ್ಲಿ H2O ಎಲಿಮಿನೇಟ್ ಆಗಿ ಆಕ್ಸಿಜನ್ ಮಾತ್ರ ಉಳ್ಕೊಂಡಿದೆ. ಆಕ್ಸೈಡ್ ಲಿಂಕೇಜ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಆಲ್ಫಾ ಡಿ ಗ್ಲೂಕೋಸ್ ಒಂದು ಮಾಲಿಕ್ಯೂಲ್, ಬೀಟಾ ಡಿ ಫ್ರಕ್ಟೋಸ್ ಲಿಂಕ್ ಇಟ್ ಥ್ರೂ ಆಕ್ಸೈಡ್ ಲಿಂಕೇಜ್. ದಟ್ ಇಸ್ ಕಾಲ್ಡ್ ದಿ ಗ್ಲೈಕೋಸೈಡಿಕ್ ಲಿಂಕೇಜ್ between carbon 1 and alpha D glucose and C2 of beta D fructose. Carbon 1 of alpha D glucose ನೋಡಿ 1 ಅಂತ ಬರ್ತಿದ್ವಿ ಅಲ್ಲಿ, and carbon 2 of beta D fructose. Since the reducing groups of glucose ಅಲ್ಲಿ reducing group ಇರುತ್ತೆ ಕಾರ್ಬನ್ ಆಟಮ್ 1 ನಲ್ಲಿ, and fructose are involved in glycosidic bond. ಅಂದ್ರೆ reducing group ಎಲ್ಲಿತ್ತು ಅಂತ ಹೇಳಿದ್ರೆ ಗ್ಲೂಕೋಸ್ ಅಲ್ಲಿ ಕಾರ್ಬನ್ ಆಟಮ್ 1 ನಲ್ಲಿ ಇದೆ, ಫ್ರಕ್ಟೋಸ್ ಅಲ್ಲಿ ಕಾರ್ಬನ್ ಆಟಮ್ 2 ನಲ್ಲೂ ಇದಾವೆ. But carbon atom 1 of glucose and carbon atom 2 of fructose are linked through like glycosidic linkage. Therefore, there is no free carbonyl group is there. Carbonyl group illa alli. Fructose are involved in the glycosidic bond formation. Sucrose, therefore, sucrose is a non-reducing sugar. It is a non-reducing sugar because carbon 1 of glucose and carbon 2 of fructose having a carbonyl group, they are the reducing ಮಾಡೋದ್ ಕೆಪಾಸಿಟಿ ಅದಕ್ಕೆ ಇದ್ದಿದ್ದು. ಬಟ್ ಅವೆರಡೂ ಏನಾಗಿದ್ದೇವೆ, ದೇ ಆರ್ ಇನ್ವಾಲ್ವ್ಡ್ ಇನ್ ದಿ ಬಾಂಡಿಂಗ್, therefore they are not free, therefore your sucrose is a non-reducing sugar. ಇದು ತುಂಬಾ ಸರಿ ಕ್ವಶನ್ ಅನ್ನ ಕೇಳಿದ್ದಾರೆ. ಈ ಸ್ಟ್ರಕ್ಚರ್ ಕೂಡ ತುಂಬಾ ಸರಿ ಕೇಳಿದ್ದಾರೆ. ಈ ಸ್ಟ್ರಕ್ಚರ್ ಇಂಪಾರ್ಟೆಂಟ್. ವಾಟ್ ಈಸ್ ಗ್ಲೈಕೋಸೈಡಿಕ್ ಲಿಂಕೇಜ್ ಕ್ವಶನ್ ಕೇಳಿದ್ದಾರೆ, ಸ್ಟ್ರಕ್ಚರ್ ಆಫ್ ಸುಕ್ರೋಸ್ ಅಂತ ಕೇಳಿದ್ದಾರೆ.
ಮತ್ತೆ ಸುಕ್ರೋಸ್ ಇಸ್ ಎನ್ ಆರ್ಡಿನರಿ ಶುಗರ್ ಯಾಕೆ ಅಂತ ಕೇಳಿದ್ದಾರೆ. ಇಷ್ಟು ಕ್ವಶನ್ಸ್ ಇಲ್ಲಿ ತನಕ ಬಂದೋಗಿದೆ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್. ಸುಕ್ರೋಸ್ ಇಸ್ ಡೆಕ್ಸ್ಟ್ರೋರೊಟೇಟರಿ ಅಂದ್ರೆ ಅರ್ಥ ಏನು? ಸುಕ್ರೋಸ್ ಸೊಲ್ಯೂಷನ್ ನ ಮುಖಾಂತರ ನಾವು ಲೈಟ್ ಅನ್ನ ಪಾಸ್ ಮಾಡಿದ್ರೆ ಆ ಲೈಟ್ ಅನ್ನ ರೈಟ್ ಗೆ ಟರ್ನ್ ಮಾಡುತ್ತೆ. ಬಟ್ ಆಫ್ಟರ್ ಹೈಡ್ರಾಲಿಸಿಸ್ ಗಿವ್ಸ್ ಡೆಕ್ಸ್ಟ್ರೋರೊಟೇಟರಿ ಗ್ಲೂಕೋಸ್ ಅಂಡ್ ಲಿವರೊಟೇಟರಿ ಫ್ರುಕ್ಟೋಸ್. ಹೌದಾನೆ? ಸುಕ್ರೋಸ್ ಡೆಕ್ಸ್ಟ್ರೋರೊಟೇಟರಿ ಆದ್ರೆ ಹೈಡ್ರಾಲಿಸಿಸ್ ಮಾಡಿದಾಗ ಡೆಕ್ಸ್ಟ್ರೋರೊಟೇಟರಿ ಗ್ಲೂಕೋಸ್ ಬರುತ್ತೆ ಮತ್ತು ಲಿವರೊಟೇಟರಿ ಫ್ರುಕ್ಟೋಸ್ ಬರುತ್ತೆ. ಲಿವರೊಟೇಟರಿ ಅಂದ್ರೆ ಫ್ರುಕ್ಟೋಸ್ ಸೊಲ್ಯೂಷನ್ ಮುಖಾಂತರ ಪ್ಲೇನ್ ಪೋಲರೈಡ್ ಲೈಟ್ ಅನ್ನ ಪಾಸ್ ಮಾಡಿದ್ರೆ ಅದು ಲೆಫ್ಟ್ ಗೆ ಟರ್ನ್ ಮಾಡುತ್ತೆ. ಸಿನ್ಸ್ ದಿ ಲಿವರ್ ರೊಟೇಷನ್ ಆಫ್ ಫ್ರುಕ್ಟೋಸ್ that is minus 92.4 degree is more than dextro rotation of glucose. Dextro rotation of glucose that is plus 52.5 degree. The mixture is liver rotatory. Okay, thus hydrolysis of sucrose brings about a change in the sign of rotation. Sign of rotation change from dextro to levo and the product is named as invert sugar anta kariತೀವಿ. What is invert sugar ಅಂತಾನು ಕೇಳಿದ್ದಾರೆ ಕ್ವೆಶ್ಚನ್ ಅಲ್ಲಿ. ಈಸಿ, ಎಷ್ಟು ನೀಟಾಗಿ ನಿಮ್ಗೆ ಅರ್ಥ ಆಗ್ತದೆ ನೋಡಿ ಇಲ್ಲಿ. ನೆಕ್ಸ್ಟ್ ಒನ್ ಇಸ್ ದಿ ಮಾಲ್ಟೋಸ್. ಡೈಸ್ಯಾಕರೈಡ್. ಇದು ನಿಮಗೆ ಸುಕ್ರೋಸ್ ಹೆಂಗ್ ಡೈಸ್ಯಾಕರೈಡ್ ಇದು ನೋಡಿ. ಎರಡು ಮಾಲ್ಟೋಸ್, ಎರಡು ಆಲ್ಫಾ ಡಿ ಗ್ಲೂಕೋಸ್ ಯೂನಿಟ್ಸ್, ಸೇಮ್ ಮಾಲಿಕ್ಯೂಲ್ಸ್. ಅಲ್ಲಿ ಒಂದು ಫ್ರುಕ್ಟೋಸ್ ಇತ್ತು ಮತ್ತು ಗ್ಲೂಕೋಸ್ ಇತ್ತು, ಬಟ್ ಇಲ್ಲಿ ಎರಡು ಗ್ಲೂಕೋಸ್ ಇದೆ ಇಲ್ಲಿ ಮಾಲ್ಟೋಸ್ ಅಲ್ಲಿ. Another disaccharide maltose is composed of two alpha D glucose units in which carbon 1 of one glucose is linked to carbon 4 of another glucose in unit 2. The free aldehyde group can be produced at carbon 1 of second glucose in solution and this shows reducing properties. So it is a reducing sugar. ನೋಡಿ, ಸುಕ್ರೋಸು ರಿಡ್ಯೂಸಿಂಗ್ ಶುಗರ್ ಅಲ್ಲ, ಆದ್ರೆ ಮಾಲ್ಟೋಸ್ ರಿಡ್ಯೂಸಿಂಗ್ ಶುಗರ್. ಯಾಕೆ ಅಂದ್ರೆ ಮಾಲ್ಟೋಸ್ ಅಲ್ಲಿ ಆಕ್ಸೈಡ್ ಗ್ಲೈಕೋಸೈಡಿಕ್ ಲಿಂಕೇಜ್ ಎಲ್ಲಿದೆ ಅಂತ ಹೇಳಿದ್ರೆ ಗ್ಲೂಕೋಸ್ 1 ಆಫ್ ಆಲ್ಫಾ ಡಿ ಗ್ಲೂಕೋಸ್ ಕಾರ್ಬನ್ 1 ಮತ್ತು ಕಾರ್ಬನ್ 4 ಆಫ್ ಅನದರ್ ಆಲ್ಫಾ ಡಿ ಗ್ಲೂಕೋಸ್ ಮಧ್ಯೆ ಬಾಂಡ್ ಆಗಿದೆ. ಅಂದ್ರೆ ಕಾರ್ಬನ್ 1 ಆಫ್ ಸೆಕೆಂಡ್ ಆಲ್ಫಾ ಡಿ ಗ್ಲೂಕೋಸ್ ಫ್ರೀ ಇದೆ. ಕಾರ್ಬನ್ 1 ನಲ್ಲೇನೆ ಇರೋದು ಕಾರ್ಬನ್ ಗ್ರೂಪ್, ಅದು ಫ್ರೀ ಇದೆ. ಅದು ಫ್ರೀ ಇರೋದ್ರಿಂದ ಇಟ್ ರಿಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಇದು ರಿಡ್ಯೂಸಿಂಗ್ ಶುಗರ್. ಫ್ರೀ ಇದೆ. ಕಾರ್ಬನ್ 1 ಆಫ್ second alpha D glucose unit is free. Therefore, this structure is also very, very important. This structure na 2 marks ಕೇಳ್ತಾರೆ. 2 marks, that is, this is for 2 mark. Lactose is more commonly known as milk sugar ಅಂತೀವಿ ಇದನ್ನ. ನಾವು lactose ಏನಂತ ಕರಿತೀವಪ್ಪ? Lactose ಗೆ ಮತ್ತೊಂದು ಹೆಸರು milk sugar. Since this disaccharide is found in milk in the ಮಿಲ್ಕ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಮಿಲ್ಕ್ ಶುಗರ್ ಅಂತ ಕರಿತೀವಿ ಲ್ಯಾಕ್ಟೋಸ್ ಅನ್ನ. ಇದು ಇಟ್ ಇಸ್ ಆಲ್ಸೋ ಎ ಡೈಸ್ಯಾಕರೈಡ್. ಇಟ್ ಈಸ್ ಕಾಂಪೋಸ್ಡ್ ಆಫ್ ಬೀಟಾ ಡಿ ಗ್ಯಾಲಕ್ಟೋಸ್ ಅಂಡ್ ಬೀಟಾ ಡಿ ಗ್ಲೂಕೋಸ್. ಎರಡರ ಮಾಡಲ್ಪಟ್ಟಿದೆ. ಹೈಡ್ರಾಲಿಸಿಸ್ ಮಾಡಿದ್ರೆ ಸಿಇಟಿ ನಲ್ಲಿ ನೀಟಲ್ಲಿ ಕ್ವಶನ್ ಕೇಳ್ತಾರೆ, ಲ್ಯಾಕ್ಟೋಸ್ ಅನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಏನೇನು ಸಿಗುತ್ತೆ ಅಂತ. ಒಂದು ಬೀಟಾ ಡಿ ಗ್ಯಾಲಕ್ಟೋಸ್ ಸಿಗುತ್ತೆ, ಮತ್ತೊಂದು ಬೀಟಾ ಡಿ ಗ್ಲೂಕೋಸ್ ಸಿಗುತ್ತೆ. ದಿ ಲಿಂಕೇಜ್ ಇಸ್ ಬಿಟ್ವೀನ್ ಕಾರ್ಬನ್ 1 ಆಫ್ ಗ್ಯಾಲಕ್ಟೋಸ್ ಅಂಡ್ ಕಾರ್ಬನ್ 4 ಆಫ್ ಗ್ಲೂಕೋಸ್. Free aldehyde group will be produced at carbon 1 of glucose unit, hence it is also a reducing sugar. Lactose and carbon 1 of the glucose is free, therefore it is also a reducing sugar. Polysaccharides ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ಇಟ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಮಾನೋಸ್ಯಾಕರೈಡ್ ಯೂನಿಟ್ಸ್ ಇಂದ ಮಾಡಲ್ಪಟ್ಟಿರುತ್ತೆ ಅಂತ ಅರ್ಥ. ಇದನ್ನ ಹೈಡ್ರಾಲಿಸಿಸ್ ಮಾಡಿದ್ರೆ ಒಂದು ಮಾಲಿಕ್ಯೂಲ್ ಪಾಲಿಸ್ಯಾಕರೈಡ್ ಮಾಲಿಕ್ಯೂಲ್ ಇಟ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ monosaccharide units ಇಂದ ಮಾಡಲ್ಪಟ್ಟಿರುತ್ತೆ ಅಂತ ಅರ್ಥ. Polysaccharide contains a large number of monosaccharide units joined together by glycosidic. ಎಲ್ಲವೂ ಕೂಡ ಯಾವ್ದ್ರ ಲಿಂಕೇಜ್ ಇಂದ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ? ಗ್ಲೈಕೋಸೈಡಿಕ್ ಲಿಂಕೇಜಸ್ ಇಂದ. These are the most commonly encountered carbohydrates in nature. They mainly act as the food storage or structural materials. Food storage material ಮಾಡ್ತವೆ. Starch is the main storage polysaccharide of plants. Which is the storage polysaccharide in plants? ಅಂದ್ರೆ starch is the storage polysaccharide in plants. ನಮ್ಮಲ್ಲಿದೆ ಗೋಧಿ ಇದೆ, ಅಕ್ಕಿ ಇದೆ, ಮತ್ತೆ that is the starch. Storage polysaccharide. It is the most important dietary source of human beings. ಗೊತ್ತಾ, ಗೋಧಿ ಎಲ್ಲ ತಿಂತೀವಿ, ರಾಗಿ ತಿಂತೀವಿ, ಅಕ್ಕಿ ತಿಂತೀವಿ, dietary human beings. It is storage
content of starch is found in cells, roots, tubers, and some vegetable cell. It is a polymer of alpha glucose and consists of two components. ಅಂದ್ರೆ ಯಾವ್ದ್ರಿಂದ ಮಾಡಲ್ಪಟ್ಟಿದೆಯಪ್ಪ ಸ್ಟಾರ್ಚ್? ಬರೀ ಆಲ್ಫಾ ಗ್ಲೂಕೋಸ್ ಇಂದ ಮಾಡಲ್ಪಟ್ಟಿದೆ. So many alpha glucose units join together to form a macromolecule. That macromolecule is called a starch. ಇದರಲ್ಲಿ ಎರಡು ಕಾಂಪೋನೆಂಟ್ ಇದೆ, ಒಂದು ಅಮೈಲೋಸ್ ಅಂತ ಇದೆ, ಮತ್ತೊಂದು ಅಮೈಲೋಪೆಕ್ಟಿನ್ ಇದೆ. ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್. Amylose is water soluble component. Amylose is water soluble component which constitutes about 15 to 20% starch. Amylose water soluble ಆಗುತ್ತೆ, ಅದರಲ್ಲಿ 15 to 20% starch, ಅದರಲ್ಲಿ starch 15 to 20% ಇರುತ್ತೆ. Chemically amylose is a long unbranched chain with 200 to 1000 alpha D glucosides ಅಥವಾ ಲಾಂಗ್ ಚೈನ್ ಅಲ್ಲಿ ಎಷ್ಟು 200 to 1000 ಇರಬಹುದು. Held together by ಯಾವ ತರ ಒಂದಕ್ಕೆ ಲಿಂಕ್ ಆಗಿದ್ದಾವೆ ಅಂದ್ರೆ ಕಾರ್ಬನ್ 1 ಅಂಡ್ ಕಾರ್ಬನ್ 4 ಆಫ್ ಗ್ಲೈಕೋಸೈಡಿಕ್ ಲಿಂಕೇಜ್. ಇನ್ನೊಂದಿದೆ ಅಮೈಲೋಸ್ ಆದ್ಮೇಲೆ ಅಮೈಲೋಪೆಕ್ಟಿನ್ ಅಂತ, ಅಂದ್ರೆ starch is made up of two components, one is amylose and amylopectin. Your amylose is a water soluble component and your amylopectin is a water insoluble component. Amylopectin is insoluble in water, ಎಲ್ಲೋ ಕ್ವೆಶ್ಚನ್ ಕೇಳಿದ್ದಾರೆ, and constitutes about 80 to 80% of starch. ನಿಮ್ಮ ಟೋಟಲ್ ಸ್ಟಾರ್ಚ್ ಅಲ್ಲಿ 80 ರಿಂದ 85 ಭಾಗ ಅಮೈಲೋಪೆಕ್ಟಿನ್ ಇರುತ್ತೆ, 15 ರಿಂದ 20 ಭಾಗ ಯಾವ್ದು ಇರುತ್ತಪ್ಪ? ಅಮೈಲೋಸ್ ಇರುತ್ತೆ. ಇಟ್ ಇಸ್ ಎ ಬ್ರಾಂಚ್ ಚೈನ್ ಪಾಲಿಮರ್. ಬ್ರಾಂಚಿಂಗ್ ಅದು ನಾನು ಹೇಳಿದೆ ಲಾಂಗ್ ಚೈನ್ ಪಾಲಿಮರ್ ಇತ್ತು, ಅಮೈಲೋಸ್ ಇದು ಬ್ರಾಂಚ್ ಚೈನ್ ಪಾಲಿಮರ್. ಆಲ್ಫಾ ಇದು ಕೂಡ ಆಲ್ಫಾ ಡಿ ಗ್ಲೂಕೋಸ್ ಯೂನಿಟ್ಸ್ in which chain is formed by carbon 1 and carbon 4 of glycosidic linkage, whereas branching occurs by carbon 1 and carbon 6 glycosidic linkage. Chain irodu carbon ಮತ್ತು carbon 1 and carbon 4 ಮಧ್ಯೆ, branching occurs carbon 1 ಮತ್ತು carbon 6 ಮಧ್ಯೆ. ಇದರ ಸ್ಟ್ರಕ್ಚರ್ ಅಮೈಲೋಸ್ ಸ್ಟ್ರಕ್ಚರ್ ನೋಡಿ, ಇದಕ್ಕೆ ಕೆಳಗಡೆ ಇಲ್ಲಿ ಅಮೈಲೋಪೆಕ್ಟಿನ್ ಬ್ರಾಂಚಿಂಗ್ ಇದೆ ನೋಡಿ, ಅಲ್ಲಿ ಕಾರ್ಬನ್ 6 ಮತ್ತು ಕಾರ್ಬನ್ 1 ಮಧ್ಯೆ ಬ್ರಾಂಚಿಂಗ್ ಇದೆ ನೋಡಿ, ಆಲ್ಫಾ ಲಿಂಕ್ ಅಂತ ಇದೆ, ಬ್ರಾಂಚ್ ಅಟ್ ಕಾರ್ಬನ್ 6 ಅಂತ ಇದೆ. ಅದರಲ್ಲಿ ಆಲ್ಫಾ ಲಿಂಕ್ ಕಾರ್ಬನ್ 1 ಮತ್ತು ಕಾರ್ಬನ್ 4 ಅಲ್ಲಿ ಇದೆ, ಬ್ರಾಂಚ್ ಆಗಿರೋದ್ರಲ್ಲಿ ಕಾರ್ಬನ್ 1 ಮತ್ತು ಕಾರ್ಬನ್ 6 ಮಧ್ಯೆ ಇದೆ. ರೈಟ್. Cellulose. Cellulose occurs exclusively in plants and it is the most abundant organic substance in plant kingdom. It is a predominant constituent of cell wall of plant cells. Cellulose is a straight chain. Structure cellulose structure. Polysaccharide composed only of beta D glucose units which are joined by glycosidic linkage between carbon 1 of one glucose unit and carbon 4 of the next glucose unit. Carbohydrates are stored in animal body as glycogen. Glycogen ಗೆ animal starch ಅಂತ ಕರಿತೀವಿ ಇದನ್ನ. Glycogen ಗೆ ಮತ್ತೊಂದು ಹೆಸರು animal starch. It is also known as animal starch because ಯಾಕೆ ಕರಿತೀವಿ ಆ ತರ ಅಂತ ಹೇಳಿದ್ರೆ, its structure is similar to amylopectin and is rather more highly branched. It is present in liver, muscles and brain. When the body needs glucose, enzymes breaks the glucose and down to the glucose. ಇದು ಸ್ಟೋರ್ ಆಗಿರುತ್ತೆ. ನಾವು ಬಾಡಿಗೆ ಯಾವಾಗ ಗ್ಲೂಕೋಸ್ ಬೇಕು ಅನ್ಸುತ್ತೋ ಎಂಜೈಮ್ ಈ ಸ್ಟೋರೇಜ್ ಆಗಿರುತ್ತಲ್ಲ ಅದನ್ನ ಬ್ರೇಕ್ ಮಾಡಿ ಗ್ಲೂಕೋಸ್ ಅನ್ನು ಕೊಡುತ್ತೆ. Therefore, glucose is also found in yeast and fungi. Importance of carbohydrates. Carbohydrates are essential for life in both plants and animals. They form a major portion of our food. Honey has been used for a long time as an instant source of energy by whites in Ayurvedic system of medicine. Carbohydrates are used as storage molecules as starch in plants and glycogen in animals. Cell wall of bacteria and plants is made up of cellulose. We build furniture, etc. from cellulose in the form of wood and cloth.
our cells with the cellulose in the form of cotton fiber. They provide raw materials for many important industries like textiles, paper, aquars, and breweries. Two adopentoses, that is derivatives, and two deoxyderivatives are present in nucleic acids. Carbohydrates are found in the biosystem in combination with many proteins and lipids. Proteins. Proteins are the most abundant biomolecules of the living system. Key sources of proteins are milk, cheese, pulses, peanuts, fish, meat, etc. They occur in every part of the body and form the fundamental basis of structure and functions of life. Andre, proteins are the most abundant biomolecules of living systems. The living system most abundant biomolecules. These are proteins. They are the chief sources of proteins are ಎಲ್ಲೆಲ್ಲಿದೆ ಅಂದ್ರೆ ಮಿಲ್ಕ್ ಅಲ್ಲಿದೆ, ಚೀಸ್ ಅಲ್ಲಿದೆ, ಪಲ್ಸಸ್ ಅಲ್ಲಿದೆ, ಪೀನಟ್ಸ್ ಅಲ್ಲಿದೆ, ಫಿಶ್ ಅಲ್ಲಿದೆ, ಮೀಟ್ ಅಲ್ಲಿದೆ. They occur in every part of the body. ಎಲ್ಲ ಪಾರ್ಟ್ ಅಲ್ಲಿದೆ and for the fundamental basis of the structure and functions of life. They are also required for growth and maintenance of body. The word protein is derived from the Greek word proteus, which means primary anta or prime importance of the proteins ಗೆ ಅಷ್ಟು ಇಂಪಾರ್ಟೆಂಟ್ ವರ್ಕ್ ಅನ್ನು ಮಾಡ್ತಿದ್ದೇವೆ ನಮ್ಮ ಬಾಡಿನಲ್ಲಿ. All proteins are polymers of alpha amino acids. ಅಂದ್ರೆ ಎಲ್ಲಾ ಪ್ರೋಟೀನ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆಯಪ್ಪ? ಆಲ್ಫಾ ಅಮೈನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟಿದೆ. ಅಂದ್ರೆ ಈ ಮಾನೋಮರ್ಸ್ ಯಾವ್ದಪ್ಪ ಇದರಲ್ಲಿ ಪ್ರೋಟೀನ್ಸ್ ಅಲ್ಲಿ? ಪ್ರೋಟೀನ್ ಇಸ್ ಎ ಪಾಲಿಮರ್, ದೊಡ್ಡ ಮಾಲಿಕ್ಯೂಲ್, ಬಿಗ್ ಮಾಲಿಕ್ಯೂಲ್, ಮ್ಯಾಕ್ರೋ ಮಾಲಿಕ್ಯೂಲ್ ಅಂತ ಅರ್ಥ. ಇದರಲ್ಲಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಮಾನೋಮರ್ ಸಿಂಗಲ್, ಅಂದ್ರೆ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೋ ಅದು. ಆಲ್ಫಾ ಅಮೈನೋ ಆಸಿಡ್ ಮಾಡೋದು, ಇಟ್ ಇಸ್ ಎ ಮಾನೋಮರ್. ಅಮೈನೋ ಆಸಿಡ್ಸ್. ಅಮೈನೋ ಆಸಿಡ್ಸ್ ಕಂಡೆ amino H2 and carboxyl COH functional groups. Depending upon the relative position of amino group with respect to carboxyl group, the amino acids can be classified as alpha, beta, gamma and delta and so on. ನೋಡಿ, amino acid contain amino and carboxyl functional group. ನಿಮಗೆ ಗೊತ್ತಿದೆ functional group ಅಂದ್ರೆ ಏನು ಅಂತ ನಾನು ಫಸ್ಟ್ ಇಯರ್ ಹೇಳ್ಕೊಟ್ಟಿದ್ದೀನಿ. An atom or a group of atom which determines the characteristic property of that molecule ಅಂತ ಹೇಳಿದೆ ನಾನು ನಿಮಗೆ. ಒಂದೇ ಆಟಮ್ ಇರಬಹುದು ಅಥವಾ ಗ್ರೂಪ್ ಆಫ್ ಆಟಮ್ಸ್, ಆ ಮಾಲಿಕ್ಯೂಲ್ ಪ್ರಾಪರ್ಟಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರೀತೀವಿ. ಇಲ್ಲಿ ಅಮೈನೋ ಫಂಕ್ಷನಲ್ ಗ್ರೂಪ್ NH2, ಒಂದು ಹೈಡ್ರೋಜನ್, ಎರಡು ಹೈಡ್ರೋಜನ್, ಮತ್ತೆ ಕಾರ್ಬಾಕ್ಸಿಲ್ COH, ಎರಡು ಫಂಕ್ಷನಲ್ ಗ್ರೂಪ್ ಅಮೈನೋ ಆಸಿಡ್ಸ್ ಅಲ್ಲಿ ಇದಾವೆ. ಡಿಪೆಂಡಿಂಗ್ ಅಪಾನ್ ದಿ relative position of amino group with respect to carboxyl group, the amino acids can be classified as alpha, beta, gamma, delta and so on. Only alpha amino acids are obtained on hydrolysis of proteins. They may contain other functional groups also. Alpha acids RCH, NH2, COH. All alpha amino acids have trivial names which usually reflect the property of that compound or its source. Glycine is so named since it has sweet taste. Greek glycos means sweet anta, and tyrosine was first obtained from cheese. ಅದಕ್ಕೋಸ್ಕರ cheese. Tyros ಅಂದ್ರೆ means Greek ಅಲ್ಲಿ tyros ಅಂದ್ರೆ means ಅಂದ್ರೆ cheese, ಅದಕ್ಕೋಸ್ಕರ tyrosine ಅಂತ ಕರೆದ್ರು. ಅಲ್ಲಿ ಸಿಕ್ತು ಅಲ್ಲಿ ಹೆಚ್ಚಾಗಿ. Amino acids are generally represented by three-letter symbol ನಾವು ಅಮೈನೋ ಆಸಿಡ್ಸ್ ಅನ್ನ ಕರಿತೀವಿ. Sometimes one letter symbol is also used. ಕೆಲವು ಸರಿ ಒಂದು ಲೆಟರ್ ನಲ್ಲಿ ಯೂಸ್ ಮಾಡ್ತೀವಿ. Structure of some commonly occurring amino acids along with their three-letter and one-letter symbols are given in the table 14.2 ನಲ್ಲಿ ಕೊಟ್ಟಿದ್ದೀನಿ. ನ್ಯಾಚುರಲ್ ಅಮೈನೋ ಆಸಿಡ್ಸ್ ನೋಡಿ, NH2COH R ಅಂತ ಇದೆ. The glycine characteristic feature of side chain R ಎನ್ನುವುದು H. R ಮೇಲ್ ಸ್ಟ್ರಕ್ಚರ್ ನ್ಯಾಚುರಲ್ ಅಮೈನೋ ಆಸಿಡ್ R ಬಳಿದ R ಬದಲು ಏನಿರುತ್ತವೆ H ಇರುತ್ತೆ. ಗ್ಲೈಸಿನ್ ಗೆ 3 ಲೆಟರ್ ಸಿಂಬಲ್ GLY ಅಂತ ಬರೀತೀವಿ, 1 ಲೆಟರ್ ಸಿಂಬಲ್ G ಅಂತ ಬರೀತೀವಿ. ಅಲನೈನ್
ಆರ್ ಮೇಲೆ ಸ್ಟ್ರಕ್ಚರ್ ಇದೆಯೋ ಅದ್ರಲ್ಲಿ ಆರ್ ಬದಲಿ CH3 ಇರುತ್ತೆ. 3 ಲೆಟರ್ ಸಿಂಬಲ್ ALA ಈ ತರ ಕರೀತಾರೆ ನೋಡಿ, ಇದೇ ತರ. ಅದೇ ರೀತಿ ಫೆಲೈನ್, ಲಿಸಿನ್, arginine, lysine, glutamic acid, aspartic acid, glutamine, asparagine, threonine, serine, cysteine, threonine, phenylalanine, tyrosine, tryptophan, histidine, proline, ಇಷ್ಟಿದಾವೆ ನೋಡಿ 20. ಅದರಲ್ಲಿ ಸ್ಟಾರ್ ಬಂದಿದೆ, ಸ್ಟಾರ್ ಇದಾದ್ರ ಮೇಲೆ ಯಾವ ಸ್ಟಾರ್ ಇದಾವೋ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಅಲ್ಲಿ A is equal to entire structure. Classification of amino acids. Amino acids ನಾವು ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತ. ಯಾವ ತರ amino acids ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದ್ರೆ, amino acids are classified as acidic, basic or neutral depending upon the relative number of amino and carboxylic groups in their molecule. amino acids ನ ಒಂಥರ ಈ ತರ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅದರ ಅಸಿಡಿಕ್, ಬೇಸಿಕ್ ಅಥವಾ ನ್ಯೂಟ್ರಲ್ ಅಂತ. ನಿಮಗೆ ಗೊತ್ತಿರಲಿ, NH2 ಈಸ್ ಬೇಸಿಕ್, COOH ಈಸ್ ಅಸಿಡಿಕ್. ಒಂದ್ NH2 ಒಂದ್ COOH ಇದ್ರೆ ಅವತ್ತು ನ್ಯೂಟ್ರಲ್. ಒಂದ್ ಅಸಿಡಿಕ್ ಒಂದ್ ಬೇಸಿಕ್ ಇದ್ರೆ ನ್ಯೂಟ್ರಲ್ ಆಗುತ್ತಲ್ವಾ. ಅಸಿಡಿಕ್ ಅಂದ್ರೆ ಬರೀ COH ಗ್ರೂಪ್ ಬೇಕು, COOH ಹೆಚ್ಚಿಗೆ NH2 ಕಮ್ಮಿ ಇದ್ರೆ ಅದು ಅಸಿಡಿಕ್. ಬೇಸಿಕ್ ಅಂದ್ರೆ NH2 ಹೆಚ್ಚಿಗೆ COH ಕಮ್ಮಿ ಇದ್ರೆ ದಟ್ ಇಸ್ ಕಾಲ್ಡ್ ಬೇಸಿಕ್. ಅಷ್ಟು ನಾಲೆಡ್ಜ್ ನಿಮ್ಗೆ ಇಲ್ಲಿ ಸದ್ಯಕ್ಕೆ ಸ್ಟ್ರಕ್ಚರ್ ನೋಡಿದಾಗ. ಇಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. Equal number of amino acids carboxyl groups makes it neutral. Equal ಅದು ಒಂದು ಅದೆರಡು ಇದ್ರೆ ನ್ಯೂಟ್ರಲ್. More number of amino than the carboxyl groups makes it basic, and more carboxyl groups as compared to amino group makes it acidic. The amino acids which can be synthesized in the body are known as non-essential amino acids. ನಮ್ಮ ಬಾಡಿನಲ್ಲಿ ಕೆಲವು ಅಮೈನೋ ಆಸಿಡ್ಸ್ ಸಿಂಥಸೈಸ್ ಆಗ್ತವೆ, ಉತ್ಪತ್ತಿ ಆಗ್ತವೆ. ಅವನ್ನ ನಮಗೆ ಫುಡ್ ಇಂದ ಬೇಕು ಅನ್ಸಲ್ಲ, ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗೋದ್ರಿಂದ ನಾವು ಫುಡ್ ಇಂದ ಹೊರಗಡೆ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಓಕೆ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಆನ್ ದಿ ಅದರ್ ಹ್ಯಾಂಡ್, those which cannot be synthesized in the body and must be obtained through diet, ನಮ್ಮ ಬಾಡಿನಲ್ಲಿ ಸಿಂಥಸೈಸ್ ಆಗಲ್ಲ, ಅವ್ನು ಊಟದ ಮುಖಾಂತರ ತಗೋಬೇಕು, ನಮ್ಮ ಫುಡ್ ಮುಖಾಂತರ, ಆರ್ ನೋನ್ ಆಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಅಂದ್ರೆ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಒಂಥರ ಹೇಳಿದ್ವಿ. ಎಸೆನ್ಷಿಯಲ್ ಮತ್ತು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಎರಡು ತರ ಕ್ಲಾಸಿಫಿಕೇಶನ್ ಮಾಡಿದ್ವಿ ನೋಡಿ. ಆಸಿಡ್ಸ್ ಆರ್ ಯೂಶುವಲಿ ಕಲರ್ಲೆಸ್. ಯಾವ ತರ ಇರೋ ಕಲರ್ಲೆಸ್ crystalline, colorless crystalline solids. These are water soluble. ಅವು ವಾಟರ್ ಸಾಲ್ಯುಬಲ್ ಆಗಿರ್ತವೆ. I mainly in solids and behave like salts rather than simple amines or carboxylic acids. This behavior is due to the presence of both acidic ಅಂದ್ರೆ carboxyl group ಇರೋದ್ರಿಂದ and basic amino group in the same molecule. In aqueous solution, the carboxyl group can lose the proton and amino group can accept a proton. ನೋಡಿ, aqueous solution ಅಲ್ಲಿ ದಿ ಕಾರ್ಬಾಕ್ಸಿಲ್ ಗ್ರೂಪ್ ಏನಾಗುತ್ತಪ್ಪ, ಪ್ರೋಟಾನ್ ಕೊಡುತ್ತೆ. ಪ್ರೋಟಾನ್ ಕೊಟ್ಟರೆ ಅಸಿಡಿಕ್ ಅಂದ್ರೆ ನಾವು ಆಸಿಡ್ ಅಂದ್ರೆ ಪ್ರೋಟಾನ್ ಡೋನರ್ ಅಂತ, ಬೇಸ್ ಅಂದ್ರೆ ಏನೋ ಪ್ರೋಟಾನ್ ಅಕ್ಸೆಪ್ಟರ್ ಅಂತ ಹೇಳ್ತೀವಲ್ಲ, ಫಸ್ಟ್ ಎಪಿಸೋಡ್ ಅಲ್ಲಿ ಕಲ್ತೀವಿ ಈಕ್ವಿಲಿಬ್ರಿಯಂ ಚಾಪ್ಟರ್ ಅಲ್ಲಿ. ಅದು ಇದು ಲೂಸ್ ಪ್ರೋಟಾನ್. ಇದರಲ್ಲಿ ನಿಮ್ಮ ಏನ್ ಎಕ್ವಿಯಸ್ ಸೊಲ್ಯೂಷನ್ ಕಾರ್ಬಾಕ್ಸಿಲ್ ಗ್ರೂಪ್ ಏನ ಕೊಡುತ್ತೆ, ಪ್ರೋಟಾನ್ ನ ಕೊಡುತ್ತೆ. ಅಮೈನೋ ಗ್ರೂಪ್ ಪ್ರೋಟಾನ್ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಗಿವಿಂಗ್ ರೈಸ್ ಟು ಎ ಡೈಪೋಲರ್ ಅಯಾನ್ ಆಗುತ್ತೆ. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಯಾನ್ ಒಂದೇ ಮಾಲಿಕ್ಯೂಲ್ ಕಾಣ್ತಿದೆ ನೋಡಿ. ಜುಟ್ರ ಅಯಾನ್ ಅಂತ ಬರೀತಾರೆ ನೋಡಿ, ಎನ್ ಮೇಲೆ NH3 ಮೇಲೆ ಪಾಸಿಟಿವ್ ಬಂತು, CO ಮೈನಸ್ ಒಂದೇ ಎರಡು ಇರುತ್ತೆ, ಪಾಸಿಟಿವ್ ಇರುತ್ತೆ. ಅದಕ್ಕೆ ಡೈಪೋಲಾರ್ ಅಂದ್ರೆ ಎರಡು ಚಾರ್ಜ್ ಪಾಸಿಟಿವ್ ಮತ್ತು ನೆಗೆಟಿವ್ ಒಂದೇ ಮಾಲಿಕ್ಯೂಲ್ ಇರೋದಕ್ಕೆ ಡೈಪೋಲಾರ್ ಅಯಾನ್ ಅಂತ ಕರಿತೀವಿ. ಇದಕ್ಕೆ ಜುಟರ್ ಅಯಾನ್ ಅಂತಲೂ ಕರಿತೀವಿ. ದಿಸ್ ಈಸ್ ನ್ಯೂಟ್ರಲ್. ಇದು ನ್ಯೂಟ್ರಲ್ ಬಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್. ವಾಟ್ ಈಸ್ ಜುಟರ್ ಅಯಾನ್ ಅಂತ ತುಂಬಾ ಸರಿ ಕ್ವಶನ್ ಬಂದಿದೆ. Jupiter ion is an ion, it contains both the positive and negative ions. Okay, but they are neutral. In the deuterionic form, amino acids show amphoteric behavior. Deuterionic form alli amino acids entara yav behavior irutte, amphoteric behavior. Amphoteric behavior andre eno, they act as acids as well as they
bases in different situations. ಬೇರೆ ಬೇರೆ ಸಂದರ್ಭದಲ್ಲಿ ಅಸಿಡಿಕ್ ಆಗಿ ಕೆಲವು ಸರಿ ವರ್ತನೆ ಮಾಡಿದ್ರೆ ಕೆಲವು ಸರಿ ಬೇಸಿಕ್ ಆಗಿ ವರ್ತನೆ ಮಾಡ್ತವೆ ಅಂತ ಹೇಳೋದಕ್ಕೆ ನಾವು ಅಪೋಟರಿಕ್ ಅಂತ ಕರಿತೀವಿ. They react with both acids and bases. Except glycine, all other naturally occurring alpha amino acids are optically active. ಎಲ್ಲವೂ ಕೂಡ ಗ್ಲೈಸಿನ್ ಬಿಟ್ಟವೆಲ್ಲವೂ ಕೂಡ optically active since the alpha carbon atom is asymmetric. ನಿಮಗೆ ಗೊತ್ತಾ asymmetric carbon atom ಅಂದ್ರೆ ಏನು ಅಂತ. These exist in both in D and L forms. Most naturally occurring amino acids have L configuration. L amino acids are represented by writing the NH2 group on the left hand side. Structure of proteins. Structure of proteins. You have already read that proteins are the polymers of alpha amino acids and they are connected to each other by peptide bond or peptide linkage. ನೋಡಿ, you already proteins are polymers of alpha amino acids ಇಂದ ಮಾಡಲ್ಪಟ್ಟಿದ್ದಾವೆ. They are connected to each other by peptide bond ಇಂದ ಕನೆಕ್ಟ್ ಮಾಡಿದ್ದಾವೆ. ಪ್ರೋಟೀನ್ಸ್ ಯಾವ ತರ ಇವು ಆಲ್ಫಾ ಅಮೈನೋ ಆಸಿಡ್ ಅಂತ ಬರಲ್ಲ, ಆಲ್ಫಾ ಅಮೈನೋ ಆಸಿಡ್ಸ್ ಯಾವ ತರ ಲಿಂಕ್ ಇದೆಯಪ್ಪ ಒಂದಕ್ಕೊಂದು ಪೆಪ್ಟೈಡ್ ಬಾಂಡ್ ಇಂದ ಅಥವಾ ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ ಅದನ್ನ. ಕೆಮಿಕಲಿ ಪೆಪ್ಟೈಡ್ ಲಿಂಕೇಜ್ is an amide formed between COOH and NH2 group. Amide bond formation ಆಗಿರುತ್ತೆ, COOH NH2 combination ಆಗಿ CONH bond formation ಆಗುತ್ತಲ್ಲ, CONH. This reaction between two molecules of similar or different amino acids proceeds through the combination of the amino group of one molecule with the carboxyl group of the other. This results in the elimination of water molecule. ಇಲ್ಲಿ ವಾಟರ್ ಮಾಲಿಕ್ಯೂಲ್ ಒಂದು COH ಮತ್ತೆ NH2 ಜೊತೆ ಆದಾಗ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಆಗಿ CONH ಲಿಂಕೇಜ್ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಅದಕ್ಕೆ ಎಂತ ಕರಿತೀವಪ್ಪ? ಪೆಪ್ಟೈಡ್ ಬಾಂಡ್. CONH ಲಿಂಕೇಜ್ ಗೆ ಪೆಪ್ಟೈಡ್ ಬಾಂಡ್ ಅಥವಾ ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ. ನೋಡಿ, ನಾವು ಈ ಬಾಕ್ಸ್ ಹಾಕಿದ್ವಿ ನೋಡಿ, ಪೆಪ್ಟೈಡ್ ಲಿಂಕೇಜ್ ಆಯ್ತಾ. ದಿ ಪ್ರಾಡಕ್ಟ್ ಆಫ್ ದಿ ರಿಯಾಕ್ಷನ್ ಇಸ್ ಕಾಲ್ಡ್ ಡೈಪೆಪ್ಟೈಡ್. ದಿ ಪ್ರಾಡಕ್ಟ್ ಆಫ್ ದಿ ರಿಯಾಕ್ಷನ್ ಇಸ್ ಕಾಲ್ಡ್ ಡೈಪೆಪ್ಟೈಡ್ because it is made up of two amino acids. ಒಂದು ಡೈಪೆಪ್ಟೈಡ್ ಅಂದ್ರೆ ಒಂದು ಮಾಲಿಕ್ಯೂಲ್ ಏನು ಬಂದಿದೆ, ಅಲ್ಲಿ ಗ್ಲೈಸಿಲ್ ಅಲನೈನ್ ಅಂತ ಬರ್ತಿದ್ವಿ ಬರುವ ಅಲ್ಲಿ, ಅದಕ್ಕೆ ಅದು ಡೈಪೆಪ್ಟೈಡ್. ಅದು ಯಾಕಂದ್ರೆ ದಟ್ ಈಸ್ ಎ ಡೈಪೆಪ್ಟೈಡ್, ಇಸ್ ಕರೆಕ್ಟ್. ಅದು ಡೈಪೆಪ್ಟೈಡ್ ಅಲ್ಲಿ ಒಂದೇ ಪೆಪ್ಟೈಡ್ ಲಿಂಕೇಜ್ ಇರೋದು. ಡೈಪೆಪ್ಟೈಡ್ ಅಲ್ಲಿ ಎರಡು ಪ್ರೋಟೀನ್ಸ್ ಇಂದ ಆಲ್ಫಾ ಅಮೈನೋ ಆಸಿಡ್ಸ್ ಇಂದ ಒಂದು ಮಾಲಿಕ್ಯೂಲ್ ಬಂದಿದೆ. ಒಂದು ಡೈಪೆಪ್ಟೈಡ್ ಅಲ್ಲಿ ಒಂದು ಪೆಪ್ಟೈಡ್ ಲಿಂಕೇಜ್ ಇರುತ್ತೆ, ಗೊತ್ತಿರಬೇಕು. ಟ್ರೈಪೆಪ್ಟೈಡ್ ಅಲ್ಲಿ ಎರಡು, ಟೆಟ್ರಾಪೆಪ್ಟೈಡ್ ಅಲ್ಲಿ ಮೂರು, ಒಂದು ಕಮ್ಮಿ ಇರುತ್ತೆ ಲಿಂಕೇಜ್. Is called tetrapeptide because it is made up of two amino acids. For example, when carboxyl group of glycine combines with the amino group of alanine, we get a dipeptide glycyl alanine. ಕಾಣ್ತಿದೇನಪ್ಪ? ಗ್ಲೈಸಿಲ್ ಅಲನೈನ್ ನೋಡಿ, ಅಲ್ಲಿ ನೋಡಿದೆ ಎರಡು ಆಲ್ಫಾ ಅಮೈನೋ ಆಸಿಡ್ಸ್ ಹೌದಾನೆ. ಇಲ್ಲಿ ನೋಡಿ ಗ್ಲೈಸಿನ್ ಅಲನೈನ್ ಎರಡು ಸೇರಿಕೊಂಡು H2O ಎಲಿಮೆಂಟ್ ಮೈನಸ್ ಆಫ್ H2 ಅಂತ ಬರ್ತಿದೆ ನೋಡಿ. ಆಗ ಬಂದಿದ್ದೇನಾಯ್ತು? COOH NH2 ನಲ್ಲಿ H2 ಹಾಕೊಂಡಾಗ ಏನ್ ಬಂತು? CONH ಬಂತು. ಅದೇ ಪೆಪ್ಟೈಡ್ ಲಿಂಕೇಜ್. If a third amino acid combines to a dipeptide, the product is called tripeptide. Tripeptide ಅಮೈನೋ ಆಸಿಡ್ಸ್ ಎರಡು ಇರ್ತವೆ, ಮೂರು ಅಮೈನೋ ಆಸಿಡ್ಸ್ ಲಿಂಕ್ ಆಗಿರ್ತವೆ, ಬಟ್ ಲಿಂಕೇಜ್ ಇರೋದು ಎರಡು. A tripeptide contains 3 amino acids linked by 2 peptide linkages. Similarly, when 4, 5 or 6 amino acids are linked, the respective products are known as tetrapeptide, pentapeptide and hexapeptide respectively. When the number of such amino acids is more than 10, the product is called polypeptide anta karithivu. More than 10 idre a polypeptide with more than 100 amino acid residues having molecular mass higher than 10,000 units is called protein anta karithivi. However, the distinction between a polypeptide and a protein is not very sharp. Polypeptides with fewer amino acids are likely to be called proteins. Polypeptides with fewer amino acids are likely to be called proteins if they are orderly of well-defined conformation of a protein, such as insulin, which contains 51 amino acids. Insulin 51 amino acids.
Proteins can be classified into two types on the basis of their molecular shape ಇಂದ ಎರಡು ತರ ಮಾಡ್ತೀವಿ. ಒಂದು ಫೈಬ್ರಸ್ ಪ್ರೋಟೀನ್, ಇಲ್ಲಿ ನಿಲ್ಲಿಸಿ ಹೇಳ್ತೀನಿ, ಇಲ್ಲಿಂದ ನೆಕ್ಸ್ಟ್ ಕ್ಲಾಸ್ ಅನ್ನ ಬೇರೆದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ.